ಪತ್ನಿಯನ್ನ ನೋಡ್ತಾ ಇದ್ದಂತೆ ಅಪ್ಪಿಕೊಂಡು ಮುತ್ತಿಟ್ಟಿದ್ದಾರೆ ದರ್ಶನ್. ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಕಂಡು ದರ್ಶನ್ ಕಣ್ಣೀರ್ ಹಾಕಿದ್ದಾರೆ. ಅರ್ಧ ಗಂಟೆಗಳ ಕಾಲ ಕುಟುಂಬದ ಜೊತೆಗೆ ಸಮಯ ಕಳೆದಿದ್ದಾರೆ ದರ್ಶನ್. ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಿ ಹೊರಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಮತ್ತು ಅವರ ಮಗನನ್ನ ನೋಡಿದ ತಕ್ಷಣ ದರ್ಶನ್ ಅವರು ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ. ಜೈಲಿನಲ್ಲಿ ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. 23ನೇ ಮದುವೆ ವಾರ್ಷಿಕೋತ್ಸವಕ್ಕೆ ವಿಶೇಷವಾಗಿ ಭೇಟಿ ನೀಡಿದ್ರು ವಿಜಯಲಕ್ಷ್ಮಿ. ದರ್ಶನ್ಗೆ ಧೈರ್ಯ ಹೇಳಿ ಹೊರ ಬಂದಿದ್ದಾರೆ ಮಡದಿ ವಿಜಯಲಕ್ಷ್ಮಿ ಅವರು. ಕಳೆದ ವರ್ಷ ಜಾಮೀನು ಸಿಕ್ಕಿತ್ತು, ಹೊರಗಡೆ ಬಂದಿದ್ರು, ಮಸ್ತಾಗಿ ಎಂಜಾಯ್ ಮಾಡಿದ್ರು ಪತ್ನಿ ಮತ್ತು ಮಗುನ ಜೊತೆಗೆ. ಸೊ ಆ ಸಂದರ್ಭದಲ್ಲಿ ಹಾಡು ಹಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಎಂಜಾಯ್ ಮಾಡಿದ್ರು. ಬಟ್ ಈ ಬಾರಿ ಆ ರೀತಿಯಾದಂಥ ವಾತಾವರಣ ಇಲ್ಲ, ಒಳಗಡೆನೆ ಇದ್ದಾರೆ ದರ್ಶನ್ ಅವರು. ಎಸ್, ಈ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಮಗ ವಿನೇಶ್ ಇದ್ದಾರೆ, ಪತ್ನಿ ವಿಜಯಲಕ್ಷ್ಮಿ ಅವರಿದ್ದಾರೆ. ಸೊ ಹೋಗಿ ಭೇಟಿ ಮಾಡಿ ಮಾತಾಡ್ಕೊಂಡು ಬಂದಿದ್ದಾರೆ, ಧೈರ್ಯ ಹೇಳಿ ಬಂದಿದ್ದಾರೆ. ಜೊತೆಗೆ ಒಳಗಡೆ ಹೋದ ತಕ್ಷಣ ದರ್ಶನ್ ಅವರು ಭಾವುಕರಾಗಿದ್ರಂತೆ ಹೆಂಡತಿ ಮತ್ತು ಮಗನನ್ನ ನೋಡಿ. ಸಹಜ, ಎಲ್ಲರನ್ನ ಬಿಟ್ಟು ಒಳಗಡೆ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ಕೊಳ್ಳೋರು ಯಾರೂ ಇರಲ್ಲ, ಪ್ರಾಬ್ಲಮ್ ಆಗ್ತಾ ಇರುತ್ತೆ. ರಾಜನ ಥರ ಮೆರೆದಂಥ ವ್ಯಕ್ತಿ ಇವತ್ತು ಜೈಲು ಒಳಗಡೆ ಇರುವಂಥ ಪರಿಸ್ಥಿತಿ. ಸೊ ಆ್ಯನಿವರ್ಸರಿ ಬೇರೆ, ಸೊ ಹಾಗಾಗಿ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಮಗ ಮತ್ತು ಪತ್ನಿ. ಸೊ ಅವರನ್ನು ನೋಡಿದ ತಕ್ಷಣವೇ ಕಣ್ಣೀರು ಹಾಕಿದಾರಂತೆ ದರ್ಶನ್. ಅರ್ಧ ಗಂಟೆಗಳ ಕಾಲ ಕುಟುಂಬದ ಜೊತೆಗೆ ಸಮಯ ಕಳೆದಿದ್ದಾರೆ. ಅರ್ಧ ಗಂಟೆ ಮಾತ್ರ ಸಮಯ ಅವಕಾಶ ಇತ್ತು ಅವರಿಗೆ. ಸೊ ಈಗ ಮಾತುಕತೆ ಎಲ್ಲ ನಡೆಸಿ ಧೈರ್ಯ ತುಂಬಿ ಅಲ್ಲಿಂದ ವಿಜಯಲಕ್ಷ್ಮಿ ಅವರು ಹೊರಟಿದ್ದಾರೆ.